ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಬಂದು ಒಂದು ಒಳ್ಳೆ ವಿಚಾರನೇ ಅಂದ್ಕೊಂಡಿದ್ದೀನಿ. ನಮ್ಮ ಅಣ್ಣಾಮಲೈ ಸರ್ ಬಗ್ಗೆ ಲಾಸ್ಟ್ ಎಲೆಕ್ಷನ್ ನೋಡಿದ್ರಲ್ಲ, ತಮಿಳ್ನಾಡಲ್ಲಿ ಯಾವ ರೀತಿ ಏನಾಯಿತು ಅಂತ. ಪಾಪ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು ಅಂತ ನನಗನ್ನಿಸ್ತದ. ಮತ್ತಿನ್ನೊಂದೇನೆಂದರೆ, ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಅವರು BJPಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಒಂದು ಹೊಸ ಪಕ್ಷ ಕಟ್ಟೋದಕ್ಕಂತ ಯೋಚನೆ ಕೂಡ ಮಾಡ್ತಿದ್ದಾರೆ ತಮಿಳ್ನಾಡಲ್ಲಿ, ಆಯಿತಾ. ಸೊ ನಾನು ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ದಯವಿಟ್ಟು ಹೇಳ್ತೀನಿ ಸರ್, ನೀವು ಕರ್ನಾಟಕಕ್ಕೆ ಬನ್ನಿ ಸರ್, ದಯವಿಟ್ಟು ಹೇಳ್ತೀನಿ ಕರ್ನಾಟಕಕ್ಕೆ ಬನ್ನಿ. ಕರ್ನಾಟಕದಲ್ಲಿ ನಮ್ಮ ಡಿ ಬಾಸ್ ಇರ್ಬೋದು, ಹಾಗೆ ಉಪೇಂದ್ರ ಇರ್ಬೋದು, ಮತ್ತೆ ನೀವು ತ್ರಿಮೂರ್ತಿಗಳು ಸೇರಿ ಒಂದು ಹೊಸ ಪಕ್ಷ ಕಟ್ಟಿ ಸರ್. ಖಂಡಿತ ಹೇಳ್ತೀನಿ, ಈ ಸಾರಿ 2028ರಲ್ಲಿ ನೀವೇನಾದರೂ ಈ ತ್ರಿಮೂರ್ತಿಗಳು ಸೇರಿ ಒಂದು ಪಕ್ಷ ಕಟ್ಟಿದ್ರೆ ಹೇಗಿರುತ್ತೆ ಅದು ಹೇಳ್ಕೊಳಕ್ಕಂತೂ ಆಗಲ್ಲ. ಅಣ್ಣಾಮಲೈ ಸರ್ಗೆ ಏನು ಹೇಳ್ತೀನಿ ಅಂದರೆ, ಖಂಡಿತ ನೀವು ತಮಿಳ್ನಾಡು ಅಲ್ಲಿ ಹೊಸ ಪಕ್ಷ ಕಟ್ಟೋದು ಬಿಟ್ಟು ಕರ್ನಾಟಕ ಬನ್ನಿ ಸರ್, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಖಂಡಿತ ನಮ್ಮ ಉಪೇಂದ್ರ ಸರ್ ಇರ್ಬೋದು, ನಮ್ಮ ಡಿ ಬಾಸ್ ಇರ್ಬೋದು, ಮತ್ತು ನೀವು ಸೇರಿದ್ರೆ ಹೊಸ ಕ್ರಾಂತಿನೇ ಸೃಷ್ಟಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಆ ರಾಷ್ಟ್ರೀಯ ಪಕ್ಷಗಳು ಅದೊಂದು ಇದೊಂದು ಬೇಸತ್ತು ಬಿಡಿಸಿ ಸರ್, ನಮಗೊಂದು ಹೊಸ ಪಕ್ಷ ಬೇಕು. ಅದು ಆಲ್ರೆಡಿ ತಮಿಳ್ನಾಡಲ್ಲಿ ಆಗಿದೆ. ಸೊ ಕರ್ನಾಟಕದಲ್ಲಿ ಆಗುತ್ತಾ ಇಲ್ವಾ ನಮಗಂತೂ ಗೊತ್ತಿಲ್ಲ. ಈಗಾಗಲೇ ನಾವು ಡಿ ಬಾಸ್ನ ರಾಜಕೀಯಕ್ಕೆ ತರಬೇಕು ಅಂತ ನಾವು ಅಭಿಮಾನಿಗಳು ಅಂದ್ಕೊಂಡಿದ್ದೀವಿ. ಆದರೆ ಅವರಿರೋ ಒಂದು ಸನ್ನಿವೇಶ ನೋಡ್ತಾ ಇದ್ರೆ ನಮಗೆ ತಣ್ಣೀರು ಎತ್ತಿದಂಗೆ ಆಗ್ತಾಯಿದೆ. ಸೊ ಖಂಡಿತ ಹೇಳ್ತೀನಿ ನೋಡಿ, ನೀವು ಬನ್ನಿ, ಇದು ಸರಿಯಾದ ಸಮಯ ಸರ್. ದಯವಿಟ್ಟು ನಮ್ಮ ಕರ್ನಾಟಕ ಜನತೆನ, ನಮ್ಮ ಕರ್ನಾಟಕನ ಉಳಿಸಿ ಸರ್. ಲೂಟಿ ಮಾಡ್ದವ್ರೆ ಸರ್, ಎಲ್ಲರೂ ಲೂಟಿ ಮಾಡ್ದವ್ರೆ ಸರ್. ಮಣ್ಣಿಂದ ಹಿಡ್ದು, ಮೋರಿಯಿಂದ ಹಿಡ್ದು, ಬಿಲ್ಡಿಂಗಿಂದ ಹಿಡ್ದು, ಭೂಮಿಯಿಂದ ಹಿಡ್ದು, ಚಿನ್ನದಿಂದ ಹಿಡ್ದು, ಪೆಟ್ರೋಲಿಂದ ಹಿಡ್ದು, ತಿನ್ನೋ ಊಟದಲ್ಲೂ ಲೂಟಿ ಮಾಡ್ತವ್ರೆ ಸರ್. ಹೇಳೋನು ಕೇಳೋನು ಯಾವನು ಇಲ್ಲ. ದಯವಿಟ್ಟು ಬನ್ನಿ ಸರ್, ನಿಮ್ಗೊಂದು ಇದೊಂದು ರಿಕ್ವೆಸ್ಟು ಅಷ್ಟೇ ಸರ್. ಅಣ್ಣಾಮಲೈ ಸರ್, ಇದು ನಿಮಗೊಂದು ತಲುಪೋವರೆಗೂ ದಯವಿಟ್ಟು ಯಾರಾದರೂ ಈ ಥರ ಶೇರ್ ಮಾಡಿ ನೋಡೋಣ. ನಮ್ಮ ರಿಕ್ವೆಸ್ಟ್ ಅಂದ್ಕೊಂಡು ಏನಾದರೂ ನಮ್ಮ ಕರ್ನಾಟಕಕ್ಕೆ ಬರ್ತಾರೇನೋ ಅಂತ. ಇವರು ಮೂವರು ಏನಾದರೂ ಒಂದು ಕ್ರಾಂತಿ ತರಬಹುದಾ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಅಭಿಪ್ರಾಯ ಸರಿ ಇದ್ದರೆ ಕಮೆಂಟ್ ಮಾಡಿ, ಬೈಯಂಗಿದ್ರೆ ಬೈಕೊಳ್ರಿ, ಏನು ನನಗೇನು ಪ್ರಾಬ್ಲಮ್ ಏನಿಲ್ಲ. ಬೈಕೊಳ್ಳಿ, ಏನು ಬೇಕಾದರೂ ಕಮೆಂಟ್ ಬಾಕ್ಸ್ನಿಂದ. ನಾನು ಹೇಳಿದ್ದು ಸರಿನಾ ತಪ್ಪಾ ಅಂತ ಆಮೇಲೆ ಯೋಚನೆ ಮಾಡಿ, ಆಯಿತಾ. ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಥ್ಯಾಂಕ್ ಯು ಸೊ ಮಚ್.